ಲಾಸ್ಟ್ ವಿಡಿಯೋದಾಗ ಆಲ್ರೆಡಿ 2 ಮಾರ್ಕ್ಸ್ ಕ್ವೆಶನ್ಸ್ನ ಸೆಂಡ್ ಮಾಡೀನಿ. ಸೊ ನಾವು ವಿ ವಿಲ್ ಬಿ ಲುಕಿಂಗ್ ಇನ್ ಟು 5 ಮಾರ್ಕ್ಸ್ ಓನ್ಲಿ. ದ ಫಸ್ಟ್ ಕ್ವೆಶನ್ ಏನಂತಂದ್ರೆ ರೈಟ್ ಅ ನೋಟ್ ಆನ್ ಜಾವಾಸ್ಕ್ರಿಪ್ಟ್ ಆಪ್ರೇಟರ್ಸ್. ಫಸ್ಟ್ ಡೆಫಿನೇಷನ್ ಬರೀರಿ, ಆಮೇಲೆ ಟೈಪ್ಸ್ ಮೆನ್ಷನ್ ಮಾಡಿ, ಅದಾದಮೇಲೆ ಅದ್ರದ್ದು ಟೈಪ್ಸ್ ಡೆಫಿನೇಷನ್ನ ಮತ್ತು ಅದ್ರದ್ದು ಆಪ್ರೇಟರ್ಸ್ 5 ಮೆನ್ಷನ್ ಮಾಡ್ಬೇಕು. JavaScript operators in definition in JavaScript operators are the operators which is used to perform mathematical and logical computations. ಅಂದ್ರೆ JavaScript operators ಅಂತಂತಂದರೆ ಎಂಥ ಆಪ್ರೇಟರ್ಸ್ ಅಂದ್ರೆ ಮ್ಯಾಥಮೆಟಿಕಲ್ ಮತ್ತು ಲಾಜಿಕಲ್ ಕಂಪ್ಯೂಟೇಷನ್ಸ್ನ ಯೂಸ್ ಮಾಡುವಂಥ ಆಪ್ರೇಷನ್ ಯೂಸ್ ಮಾಡೋ ಆಪ್ರೇಟರ್ಸ್ಗೆ JavaScript ಆಪ್ರೇಟರ್ಸ್ ಅಂತಂತೀವಿ. ಅದರೊಳಗೆ ಟೈಪ್ಸ್ ಯಾವ್ಯಾವ ಅಂದ್ರೆ ಅರ್ಥಮೆಟಿಕ್ ಆಪ್ರೇಟರ್ಸ್, ಅಸೈನ್ಮೆಂಟ್ ಆಪ್ರೇಟರ್ಸ್, ಲಾಜಿಕಲ್ ಆಪ್ರೇಟರ್, ಕಂಪ್ಯಾರಿಸನ್ ಆಪ್ರೇಟರ್, ಸ್ಟ್ರಿಂಗ್ ಆಪ್ರೇಟರ್. ಸೊ ಅರ್ಥಮೆಟಿಕ್ ಆಪ್ರೇಟರ್ ಅಂತಂದ್ರೇನ ಇದ್ರೊಳಗೆ ಲೈಕ್ ಅರ್ಥಮೆಟಿಕ್ ಆಪ್ರೇಷನ್ಸ್ನ ಯೂಸ್ ಮಾಡ್ತೀವಿ ನಾವು ಈ ಆಪ್ರೇಟರ್ಸ್ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಪ್ಲಸ್, ಮೈನಸ್, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡುವಾಗ ಸಿಂಗಲ್ ಆಸ್ಟ್ರಿಕ್, ಎಕ್ಸ್ಪೋನೆನ್ಷಿಯೇಷನ್ ಮಾಡುವಾಗ ಡಬಲ್ ಆಸ್ಟ್ರಿಕ್, ಡಿವಿಷನಿಗೆ ಸ್ಲ್ಯಾಶ್, ಮಾಡ್ಯುಲಸಿಗೆ ಪರ್ಸೆಂಟೇಜ್, ಇನ್ಕ್ರಿಮೆಂಟಿಗೆ ಡಬಲ್ ಪ್ಲಸ್, ಡಿಕ್ರಿಮೆಂಟಿಗೆ ಮೈನಸ್. ದೀಸ್ ಆರ್ ದ ಅರ್ಥಮೆಟಿಕ್ ಆಪ್ರೇಟರ್ಸ್. ಆ್ಯಂಡ್ ಡೆಫಿನೇಷನ್ ಏನಂತಂದ್ರೆ ಅರ್ಥಮೆಟಿಕ್ ಆಪ್ರೇಟರ್ಸ್ ಆರ್ ಯೂಸ್ ಟು ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸಚ್ ಆಸ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಎಕ್ಸೆಟ್ರಾ ಆನ್ ನಂಬರ್ಸ್. ಸೊ ಇದ್ರದ್ದು ಡಿಸ್ಕ್ರಿಪ್ಷನ್ಸ್ ಬರೀರಿ. ಪ್ಲಸ್ ಅಂದರೆ ಅಡಿಷನ್, ಮೈನಸ್ ಅಂದರೆ ಸಬ್ಸ್ಟ್ರಾಕ್ಷನ್, ಅದು ಮಲ್ಟಿಪ್ಲಿಕೇಶನ್, ಎಕ್ಸ್ಪೋನೆನ್ಷಿಯೇಷನ್, ಡಿವಿಷನ್, ಮಾಡ್ಯುಲಸ್, ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್ ವಿತ್ ಎಕ್ಸಾಂಪಲ್ ಮೆನ್ಷನ್ ಮಾಡಿರಿ. ಸೆಕೆಂಡ್ ಒನ್ ಅಸೈನ್ಮೆಂಟ್ ಆಪ್ರೇಟರ್ ಅಂದ್ರೇನು? ಅಸೈನ್ಮೆಂಟ್ ಆಪ್ರೇಟರ್ ಅಂತಂದ್ರೆ ವೇರಿಯೇಬಲ್ಗೆ ವ್ಯಾಲ್ಯೂಸ್ನ ಅಸೈನ್ ಮಾಡೋಕೆ ಯೂಸ್ ಮಾಡೋ ಆಪ್ರೇಟರ್. ಆ್ಯಂಡ್ ಅಸೈನ್ಮೆಂಟ್ ವ್ಯಾಲ್ಯೂ ಏನು ಮಾಡ್ತೈತೆ ಅಂತಂದ್ರೆ ಅದು ಲೆಫ್ಟ್ ಆಪ್ರೆಂಡ್ ರೈಟ್ ಆಪ್ರೆಂಡಿಂದ ಬೇಸ್ ಮೇಲೆ ಲೆಫ್ಟ್ ಆಪ್ರೆಂಡಿಗೆ ವ್ಯಾಲ್ಯೂನ ಅಸೈನ್ ಮಾಡ್ತೈತಿ. ದಿಸ್ ಆರ್ ದ ಆಪ್ರೇಟರ್ಸ್ ಈಕ್ವಲ್ಸ್ ಟು, ಪ್ಲಸ್ ಈಕ್ವಲ್ಸ್ ಟು, ಮೈನಸ್ ಈಕ್ವಲ್ಸ್ ಟು, ಆಸ್ಟ್ರಿಕ್ ಈಕ್ವಲ್ಸ್ ಟು, ಸ್ಲ್ಯಾಶ್ ಈಕ್ವಲ್ಸ್ ಟು, ಮಾಡ್ಯುಲಸ್ ಈಕ್ವಲ್ಸ್ ಟು, ಡಬಲ್ ಆಸ್ಟ್ರಿಕ್ ಈಕ್ವಲ್ಸ್ ಟು, ಎಕ್ಸ್ ಈಕ್ವಲ್ಸ್ ಟು ವೈ, ಎಕ್ಸ್ ಪ್ಲಸ್ ಈಕ್ವಲ್ಸ್ ಟು ವೈ, ಎಕ್ಸ್ ಮೈನಸ್ ಈಕ್ವಲ್ಸ್ ಟು ವೈ, ಎಕ್ಸ್ ಆಸ್ಟ್ರಿಕ್ ಈಕ್ವಲ್ಸ್ ಟು ವೈ, ಎಕ್ಸ್ ಸ್ಲ್ಯಾಶ್ ಈಕ್ವಲ್ಸ್ ಟು ವೈ, ಎಕ್ಸ್ ಪರ್ಸೆಂಟೇಜ್ ಈಕ್ವಲ್ಸ್ ಟು ವೈ, ಎಕ್ಸ್ ಆಸ್ಟ್ರಿಕ್ ಈಕ್ವಲ್ಸ್ ಟು ವೈ. ಎಕ್ಸ್ ಈಕ್ವಲ್ಸ್ ಟು ವೈ ಅಂದರೆ ಎಕ್ಸ್ ಈಕ್ವಲ್ಸ್ ಟು ವೈ. ಎಕ್ಸ್ ಪ್ಲಸ್ ಈಕ್ವಲ್ಸ್ ಟು ವೈ ಅಂತಂದ್ರೆ ಅದನ್ನು ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಬರ್ದಂಗೆ. ಸೊ ಇಲ್ಲೇನು ಫಸ್ಟ್ ಬರ್ತಾವಲ್ಲ ಅವು ಎಕ್ಸಿಂದನ ಆ ಟೈಪ್ ಆಗಿರ್ತವೆ. ಸೊ ಇದನ್ನು ನಾವು ಹಿಂಗೂ ಬರಿಬೋದು. ದೀಸ್ ಆರ್ ದ ಆಪರೇಟರ್ಸ್. ಸೊ 5 ಟೈಪ್ ಒಳಗೆ 2 ಟೈಪ್ಸ್ ನೋಡಿದ್ವಿ ನಾವು. ಥರ್ಡ್ ಟೈಪ್ ಏನಂದ್ರೆ ಲಾಜಿಕಲ್ ಆಪ್ರೇಟರ್ಸ್ ಅಂತಂತಂದ್ರೆ ಲಾಜಿಕಲ್ ಆಪ್ರೇಷನ್ಸ್ ನಾವು ಪರ್ಫಾರ್ಮ್ ಮಾಡೋಕೆ ಯೂಸ್ ಮಾಡೋ ಆಪ್ರೇಟರ್ಸ್. ಲಾಜಿಕಲ್ ಆಪ್ರೇಟರ್ಸ್ ದ ವ್ಯಾಲ್ಯೂಸ್ ಆ್ಯಂಡ್ ರಿಟರ್ನ್. ಸೊ ಅದು ಐದರ್ ಟ್ರೂ ಆರ ಫಾಲ್ಸ್ ಆರ ನಮ್ಗೆ ರಿಟರ್ನ್ ಮಾಡುತ್ತೆ. ಅದ್ರೊಳಗೆ ನಾವು ಯೂಸ್ ಮಾಡೋ ಆಪ್ರೇಟರ್ಸ್ ಯಾವಂದ್ರೆ ಆ್ಯಂಡ್ ಆರ್ ನಾಟ್, ಅದ್ರ ಸಿಂಬಾಲ್ಸ್ ಡಬಲ್ ಆಂಪರ್ಸೆಂಡ್, ಡಬಲ್ ಪೈಪ್ಲೈನ್, ಸಿಂಗಲ್ ಎಕ್ಸ್ಕ್ಲಮೇಟರಿ. ಸೊ ಡಿಸ್ಕ್ರಿಪ್ಷನ್ ಏನಂತಂದ್ರೆ ಆ್ಯಂಡ್ ಅಂದ್ರೆ ಇವ್ಯಾಲ್ಯುವೇಟ್ ಮಾಡಿದಾಗ ಓನ್ಲಿ ಟ್ರೂ ಇತ್ತಂದ್ರೆ ಟ್ರೂ ಕೊಡುತ್ತೆ. 2 ಕಂಡೀಷನ್ಸ್ ಟ್ರೂ ಇದ್ರೆ ಟ್ರೂ, ಆರ್ ಒಳಗೆ ಹಂಗಲ್ಲ, ಯಾವ್ದಾರ ಒಂದು ಕಂಡೀಷನ್ ಟ್ರೂ ಇದ್ರೂ ಟ್ರೂ ಕೊಡುತ್ತೆ. ಬಟ್ ಆ್ಯಂಡ್ ಒಳಗೆ ಎಲ್ಲ ಕಂಡೀಷನ್ಸ್ ಟ್ರೂ ಇದ್ರೆ ಅಷ್ಟೇ ಟ್ರೂ. ನಾಟ್ ಅಂತಂದ್ರೆ ಅದು ಬೂಲಿಯನ್ ವ್ಯಾಲ್ಯೂ ಆ್ಯಂಡ್ ರಿಟರ್ನ್ ಫ್ಲಿಪ್ಡ್ ವ್ಯಾಲ್ಯೂ. ಅಂದರೆ ಟ್ರೂ ಇದ್ರೆ ಫಾಲ್ಸ್ ಕೊಡುತ್ತೆ, ಫಾಲ್ಸ್ ಇದ್ರೆ ಟ್ರೂ ಕೊಡುತ್ತೆ, ಫ್ಲಿಪ್ಡ್ ವ್ಯಾಲ್ಯೂ. ಕಂಪ್ಯಾರಿಸನ್ ಆಪ್ರೇಟರ್ ಅಂತಂದ್ರೆ 2 ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದನ್ನು ಕಂಪೇರ್ ಮಾಡೋದು. ಲೈಕ್ ದ ಕಂಪ್ಯಾರಿಸನ್ ಆಪ್ರೇಟರ್ಸ್ ಆರ್ ಯೂಸ್ ಟು ಕಂಪೇರ್ ಟು ವ್ಯಾಲ್ಯೂಸ್ ಇನ್ ಬೂಲಿಯನ್ ಫ್ಯಾಷನ್. ಆಪ್ರೇಟರ್ಸ್ ಏನೇನು ಯೂಸ್ ಮಾಡಿದೆ ಅಂದರೆ ಡಬಲ್ ಈಕ್ವಲ್ ಟು, ತ್ರಿಬಲ್ ಈಕ್ವಲ್ ಟು, ಎಕ್ಸ್ಕ್ಲಾಮೇಟ್ರಿ ಈಕ್ವಲ್ಸ್ ಟು, ಎಕ್ಸ್ಕ್ಲಾಮೇಟ್ರಿ ಡಬಲ್ ಈಕ್ವಲ್ಸ್ ಟು, ಗ್ರೇಟರ್ ದೆನ್, ಲೆಸ್ ದೆನ್. ಸೊ ಇದು ಹೆಂಗೆ ನೆನ್ಪಿಟ್ಕೋರಿ ಅಂತಂದ್ರೆ ಫಸ್ಟ್ 3 ಟೈಪ್ ನೆನ್ಪಿಟ್ಕೋರಿ. ಈಕ್ವಲ್, ಐಡೆಂಟಿಕಲ್, ಲೆಸ್ ದೆನ್. ಈಕ್ವಲಿಗೆ ನಾಟ್ ಈಕ್ವಲ್, ಐಡೆಂಟಿಕಲಿಗೆ ನಾಟ್ ಐಡೆಂಟಿಕಲ್, ಲೆಸ್ ದೆನ್ನಿಗೆ ಗ್ರೇಟರ್ ದೆನ್. ಸೊ ಅದರ ಅಪೋಸಿಟ್ ಬರ್ದ್ಬಿಡ್ರಿ. ಅದಕ್ಕೊಂದು ಎಕ್ಸಾಂಪಲ್ ಬರೆದು ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡಿ ಅದ್ರದ್ದು ರಿಸಲ್ಟ್ ಬರೆದ್ಬಿಡ್ರಿ. ಸ್ಟ್ರಿಂಗ್ ಆಪ್ರೇಟರ್ಸ್ ಅಂತಂತಂದ್ರೆ 2 ಟೈಪ್ ಇರ್ತಾವೆ. ಒಂದು ಕಂಕ್ಯಾಟಿನೇಟ್, ಒಂದು ಸ್ಟ್ರಿಂಗ್ ಆಪ್ರೇಟರ್ಸ್ ಅಂತಂದ್ರೆ ಸ್ಟ್ರಿಂಗ್ ಮೇಲೆ ಆಪ್ರೇಟ್ ಮಾಡುವಂಥ ಆಪ್ರೇಷನ್ಸ್, ಸ್ಟ್ರಿಂಗ್ ಮೇಲೆ ಆಪ್ರೇಷನ್ಸ್ ಮಾಡ್ತಿರ್ತಾವಲ್ಲ ಅದ್ರದ್ದು ಆಪ್ರೇಟರ್ಸ್. ಫಾರ್ ಎಕ್ಸಾಂಪಲ್ ಆ್ಯಡಿಂಗ್ ಟು ಸ್ಟ್ರಿಂಗ್. ಅದು ಕಂಕ್ಯಾಟಿನೇಟ್ ಅಂದರೆ ಆ್ಯಡಿಂಗ್, ಕಂಬೈನ್ ಸ್ಟ್ರಿಂಗ್ಸ್ ಯೂಸಿಂಗ್ ದ ಪ್ಲಸ್ ಆಪ್ರೇಟರ್. ಕಂಕ್ಯಾಟಿನೇಟ್ ಅಸೈನ್ಮೆಂಟ್ ಅಂತಂದರೆ ಆ್ಯಡ್ ಮಾಡಿದ್ದ ಅಸೈನ್ ಮಾಡೋದು. ಸೊ ಇದು ಆಪ್ರೇಟರ್ಸ್ ಬಗ್ಗೆ ಮುಗೀತು. ಆ್ಯಂಡ್ ಇದರ ಎಕ್ಸಾಂಪಲ್ ಎಲ್ಲೈತೆ ನೋಡಿರಿ. ಎಕ್ಸಾಂಪಲ್ ಲೆಟ್ str ಈಕ್ವಲ್ಸ್ ಟು ಗಿಕ್ಸ್, ಲೆಟ್ str2 ಈಕ್ವಲ್ಸ್ ಟು 4 ಗಿಕ್ಸ್, ಲೆಟ್ ರಿಸಲ್ಟ್ ಈಕ್ವಲ್ಸ್ ಟು str ಪ್ಲಸ್ 1, str1 ಪ್ಲಸ್ str2, ಕನ್ಸೋಲ್ ಡಾಟ್ ಲಾಗ್ ರಿಸಲ್ಟ್. ಆಮೇಲೆ ಕಂಕ್ಯಾಟಿನೇಟ್ ಅಸೈನ್ಮೆಂಟ್ಗೆ ಲೆಟ್ str1 ಈಕ್ವಲ್ಸ್ ಟು ಗಿಕ್ಸ್, ಲೆಟ್ str2 ಈಕ್ವಲ್ಸ್ ಟು 4 ಗಿಕ್ಸ್, ಕನ್ಸೋಲ್ ಡಾಟ್ ಲಾಗ್ str1. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಡಿಫ್ರೆಂಟ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾಸ್ಕ್ರಿಪ್ಟ್. ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಡಿಸೈಡ್ ಮಾಡೋಕೆ. ಎಂಥ ಟೈಮ್ದಾಗ ಬೇರೆ ಬೇರೆ ಕಂಡೀಷನ್ಸ್ ನಮಗೆ ಕೊಟ್ಟಾಗ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಹೆಂಗಿರ್ಬೇಕು ಅನ್ನೋದು ಡಿಸೈಡ್ ಮಾಡೋಕೆ ನಾವು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಓನ್ಲಿ ಕಂಡೀಷನ್ಸ್ ಟ್ರೂ ಇದ್ರೆ ಒಂದು ಆ್ಯಕ್ಷನ್ ಪರ್ಫಾರ್ಮ್ ಆಕೈತಿ, ಫಾಲ್ಸ್ ಇದ್ರೆ ಇನ್ನೊಂದು ಆ್ಯಕ್ಷನ್ ಪರ್ಫಾರ್ಮ್ ಆಕಿರ್ತಾವೆ ಇದ್ರೊಳಗೆ.
ಸೊ ಟೈಪ್ಸ್ ಆಫ್ ಅಂತಂದರೆ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಸ್ವಿಚ್ ಸ್ಟೇಟ್ಮೆಂಟ್. ಐ ಮಿಸ್ಡ್ ಒನ್ ನೆಸ್ಟೆಡ್ ಇಫ್ನು ಹಾಕ್ಬೋದು, ನಾ ಬಿಟ್ಟೇನದ, ಬೇಕಂದ್ರೆ ಹಾಕ್ರಿ. ಆ್ಯಂಡ್ ಇಫ್ ಸ್ಟೇಟ್ಮೆಂಟ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಅ ಮೋಸ್ಟ್ ಸಿಂಪಲ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಅದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೆಟನ್ ಸ್ಟೇಟ್ಮೆಂಟ್ ವರ್ಕ್ ಆಗಬೇಕು, ಇಲ್ಲ ಅಂತಂದ್ರೆ ಬೇರೆ ಟ್ರೂ ಇರೋ ಇಲ್ಲ ಸರ್ಟೆನ್ ಸ್ಟೇಟ್ಮೆಂಟ್ ವರ್ಕ್ ಆಗಬೇಕು, ಇಲ್ಲ ಅಂತಂದ್ರೆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಡಿಸೈಡ್ ಮಾಡೋಕೆ. ಫಾರ್ ಎಕ್ಸಾಂಪಲ್ ದ ಬೆಟರ್ ಡೆಫಿನೇಷನ್ ಏನಂತಂದ್ರೆ ಸರ್ಟೆನ್ ಕಂಡೀಷನ್ಸ್ ಟ್ರೂ ಇತ್ತಂದ್ರೆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು, ಇಲ್ಲಾಂದ್ರೆ ಆಗಬಾರ್ದು. ಸೊ ಡೆಫಿನೇಷನ್ ಈಸ್ ಇಫ್ ಅ ಸರ್ಟೆನ್ ಕಂಡೀಷನ್ ಇಸ್ ಟ್ರೂ ದೆನ್ ದ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟೆಡ್, ಅದರ್ವೈಸ್ ನಾಟ್. ಸಿಂಟ್ಯಾಕ್ಸ್ ಏನಂದ್ರೆ ಇಫ್ ಇಲ್ಲಿ ಕಂಡೀಷನ್ ಪಾಸ್ ಮಾಡ್ತೀವಿ, ಕಂಡೀಷನ್ ಟ್ರೂ ಇತ್ತಂದ್ರೆ ಲೈನ್ಸ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದ್ರೆ ಏನೂ ರೆಸ್ಪಾನ್ಸ್ ಮಾಡಲ್ಲ. ಲೈನ್ಸ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಇಫ್ ದ ಕಂಡೀಷನ್ ಇಸ್ ಟ್ರೂ. ಎಕ್ಸಾಂಪಲ್ ಡೈರೆಕ್ಟ್ ಇದೆಲ್ಲ ಹಾಕಬೇಕಂತಿಲ್ಲ, ಡೈರೆಕ್ಟ್ ಸ್ಕ್ರಿಪ್ಟ್ ಟ್ಯಾಗ್ ಹಾಕ್ರಿ. ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ನಾ ಇಲ್ಲೇ ಓಟಿಂದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟೀನಿ, ನೀವು ಏನು ಬೇಕಾದರೂ ಕೊಡ್ಬೋದು. ಸಿ ವ್ಯಾರ್ ಏಜ್ ಈಕ್ವಲ್ಸ್ ಟು ಪ್ರಾಂಪ್ಟ್ ಪ್ಲೀಸ್ ಎಂಟರ್ ಯು ಏಜ್, ಯೂಸರ್ ಕಡೆಯಿಂದ ಏಜ್ ತೊಗೋತೀವಿ. ಸೊ ಯೂಸರ್ ಎಂಟರ್ ಮಾಡಿರೋ ಏಜ್ ಲೆಸ್ ದೆನ್ 18 ಇತ್ತಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಬರಬೇಕು, ಗ್ರೇಟರ್ ದೆನ್ 18 ಇದ್ದರೆ ಯು ಆರ್ ಎಲಿಜಿಬಲ್ ಬರಬೇಕು. ಸೊ ದಿಸ್ ಇಸ್ ದ ಟ್ರೂ ಥಿಂಗ್, ದಿಸ್ ಇಸ್ ದ ಫಾಲ್ಸ್ ಥಿಂಗ್. ಟ್ರೂ ಇಫ್ ಒಳಗೆ ಆಗತೈತಿ, ಟ್ರೂ ಇಲ್ಲಾರ್ದೆ ಎಲ್ಸ್ ಒಳಗೆ ಆಗತೈತಿ. ಸೊ ದ ಸೇಮ್ ಇದ್ರದ್ದು ಈ ಎಕ್ಸಾಂಪಲ್ ನಾವು ಇದಕ್ಕೆ ಬರೆದ್ರೂ ನಡೀತೈತಿ ಇಫ್ ಎಲ್ಸಿಗೆ, ಬಿಕಾಸ್ ಟ್ರೂ ಇದ್ರೆ ಇದಾಗತೈತಿ, ಎಲ್ಸ್ ಇದ್ರೆ ಇದು. ಸೊ ನೀವಿಲ್ಲೇ ಇದು ಈ ಪಾರ್ಟ್ ಬರೀಲಿಲ್ಲ ಅಂದ್ರೂ ನಡೀತೈತಿ. ಎಲ್ಸ್ ಇಫ್ ಅಂತ ಬರ್ದಿಲ್ಲ, ಡೈರೆಕ್ಟ್ ಇಫ್. ಓಕೆ, ಡೈರೆಕ್ಟ್ ಇಫ್ ಬರೆದ್ರೆ ಇಫಿಗೆ ಹಾಕ್ರಿ, ಇಲ್ಲೇ ಎಲ್ಸ್ ಹಾಕಿದರೆ ಇಫ್ ಎಲ್ಸಿಗೂ ಆಗುತ್ತೆ. ಎಲ್ಸ್ ಇಫಿಂದ ಮೀನಿಂಗ್ ಏನಂತಂದ್ರೆ ಅದು ಯು ಕ್ಯಾನ್ ಈಗ ಎರಡು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಎರಡು ಟೈಪ್ ಕಂಡೀಷನ್ಸ್ ಕೊಟ್ಟು ಎರಡು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ದಾಗ ನಾವು ಇಫ್ ಎಲ್ಸ್ ಯೂಸ್ ಮಾಡ್ತೀವಿ. ಅದ್ರದ್ದು ಸಿಂಟ್ಯಾಕ್ಸ್ ಏನಂದರೆ ಇಫ್ ಕಂಡೀಷನ್ ಲೈನ್ಸ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಇಫ್ ಇಟ್ಸ್ ಟ್ರೂ, ಎಲ್ಸ್ ಲೈನ್ಸ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ಇಟ್ಸ್ ಫಾಲ್ಸ್. ಸೊ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ಎಗ್ ವ್ಯಾಲ್ಯೂ ಅಸೈನ್ ಮಾಡ್ತೀವಿ, ಎ ವೇರಿಯಬಲ್ಗೆ 15 ಅಸೈನ್ ಮಾಡ್ತೀವಿ, ಬಿಗೆ 20 ಅಸೈನ್ ಮಾಡ್ತೀವಿ. ಸೊ ಎ ಗ್ರೇಟರ್ ದೆನ್ ಬಿ ಅಂತಂದ್ರೆ ಎ ಇಸ್ ಗ್ರೇಟರ್ ಆಗಬೇಕು, ಎ ಇಸ್ ಗ್ರೇಟರ್ ಅಂತ ಪ್ರಿಂಟ್ ಆಗಬೇಕು, ಇಲ್ಲ ಅಂತಂದ್ರೆ ಬಿ ಇಸ್ ಗ್ರೇಟರ್ ಅಂತ ಪ್ರಿಂಟ್ ಆಗಬೇಕು. ಆ್ಯಂಡ್ ಥರ್ಡ್ ಕಂಡೀಷನ್ ಅಂದರೆ ಇಫ್ ಎಲ್ಸ್. ಸೊ ಮಲ್ಟಿಪಲ್ ಇಫ್ ಎಲ್ಸ್ ಕಂಡೀಷನ್ಸ್ ಇರ್ತಾವೆ, ಅವಾಗ ನಾವು ಮಲ್ಟಿಪಲ್ ಆಗಿ ಇಫ್ ಎಲ್ಸ್ ಅಂತ ಹಾಕಿ ಲಾಸ್ಟಿಗೆ ಎಲ್ಸ್ ಕಂಡೀಷನಿಂದ ಎಂಡ್ ಮಾಡ್ಕೋಬೇಕು. ಲಾಸ್ಟಿಗೆ ಎಲ್ಸ್ ಕಂಡೀಷನ್ನ ಬರಬೇಕು, ಎಲ್ಸ್ ಇಫ್ ಬರಬಾರ್ದು. ಸ್ಟಾರ್ಟ್ಸ್ ಫ್ರಮ್ ಇಫ್ ends with else. If you want more condition you can add in between the if and else, you can add else if conditions. So you can use if else statement if you want to check more than two conditions. ಅದೇ ಸಿಂಟ್ಯಾಕ್ಸ್ ಏನಂದ್ರೆ ಇಫ್ ಕಂಡೀಷನ್ ಲೈನ್ಸ್ ಆಫ್ ಕೋಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್, ಎಲ್ಸ್ ಕೋಡ್ ಇಸ್ ಟು ಬಿ ಎಕ್ಸಿಕ್ಯೂಟೆಡ್, ಎಲ್ಸ್ ಇಫ್ ಕಂಡೀಷನ್ ಲೈನ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್, ಲಾಸ್ಟಿಗೆ ಎಲ್ಸ್ ಹಾಕಿ ಕೋಡಿಂಗ್ ಲೈನ್ಸ್ ಅಂತಂದು ಹಾಕಿ ಮುಗಿಸ್ಬೇಕು. ಆ್ಯಂಡ್ ಎಕ್ಸಾಂಪಲ್ ಏನಂತಂದ್ರೆ ಸೊ ಇಷ್ಟು ಉದ್ದ ಬರಿಬೇಕಂತೇನಿಲ್ಲ, ನಿಮಗೆ ಗೊತ್ತಿರೋ ಶಾರ್ಟ್ ಪ್ರೋಗ್ರಾಮ್ ಇದ್ದರೂ ಬರೀರಿ, ಬಟ್ ನಾನು ಇಲ್ಲೇನು ಬರ್ದೇನೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒನ್ನನ್ನು ವೇರಿಯಬಲಿಗೆ ಯೂಸರ್ ಕಡೆಯಿಂದ ಫಸ್ಟ್ ನಂಬರ್ ಎಂಟರ್ ಮಾಡ್ಕೋರಿ ಅಂತ ಪ್ರಾಂಪ್ಟ್ ಕಳಿಸಿ, 2 ಅನ್ನೋ ವೇರಿಯಬಲಿಗೆ ಸೆಕೆಂಡ್ ನಂಬರಿಂದ ಪ್ರಾಂಪ್ಟ್ ಕಳಿಸ್ರಿ. ಈಗ 1ಗೆ ಮತ್ತು 2ಗೆ ಅವ್ರೇನು ಯೂಸರ್ ವ್ಯಾಲ್ಯೂ ಕಳಿಸಿರ್ತಾರಲ್ಲ ಅದನ್ನು 1 ಮತ್ತು 2 ಒಳಗೆ ಸ್ಟೋರ್ ಮಾಡಿ, 1 ಮತ್ತು 2 ಈಕ್ವಲ್ ಇದ್ರೆ ಅದು ಈಕ್ವಲ್ ಅಂತ ಪ್ರಿಂಟ್ ಆಗಬೇಕು. ಯೂಸರ್ ಕಳಿಸಿರೋ 2 ನಂಬರ್ದಾಗ 1 ಗ್ರೇಟರ್, 1 ಫಸ್ಟ್ ನಂಬರ್ ಲೆಸ್ ಇದ್ದ ಸೆಕೆಂಡ್ ನಂಬರ್ ಗ್ರೇಟರ್ ಇತ್ತಂತಂದ್ರೆ 1 ಈಸ್ ಲೆಸ್ ದೆನ್ 2 ಅಂತ ಪ್ರಿಂಟ್ ಆಗಬೇಕು, ಇಲ್ಲ ಅಂತಂದ್ರೆ 1 ಈಸ್ ಗ್ರೇಟರ್ ದೆನ್ 2 ಅಂತ ಪ್ರಿಂಟ್ ಆಗಬೇಕು. ಅವ್ರು ಕಳಿಸಿರೋ ಫಸ್ಟ್ ನಂಬರ್ ಗ್ರೇಟರ್ ಇದ್ದರೆ ಗ್ರೇಟರ್ ದೆನ್ ಅಂತ ಪ್ರಿಂಟ್ ಆಗಬೇಕು. ನೆಕ್ಸ್ಟ್ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಇಫ್ ಎಲ್ಸ್ ಯು ಕ್ಯಾನ್ ಯೂಸ್ ದ ಸ್ವಿಚ್ ಸ್ಟೇಟ್ಮೆಂಟ್ ಫಾರ್ ಸೀರೀಸ್ ಆಫ್ ವ್ಯಾಲ್ಯೂಸ್ ಟು ಬಿ ಎಕ್ಸಿಕ್ಯೂಟೆಡ್. ಆ್ಯಂಡ್ ಇದು ಹೆಂಗೆ ವರ್ಕ್ ಮಾಡುತ್ತಂತಂದ್ರೆ, ಈಗ ಟೆಸ್ಟಿಂಗ್ ವೇರಿಯಬಲ್ ಕೊಟ್ಟಿರ್ತೀರಲ್ಲ ಆ ಟೆಸ್ಟಿಂಗ್ ವೇರಿಯಬಲಿಗೆ ಮತ್ತು ಸೀರೀಸ್ ಆಫ್ ವ್ಯಾಲ್ಯೂಸ್ ಏನು ಕೊಟ್ಟಿರ್ತೀರಲ್ಲ ಅದು ಎರಡು ಚೆಕ್ ಮಾಡ್ಕೊಂಡು ಹೋಗೈತಿ. ಅದು ಯಾವಾಗ ಮ್ಯಾಚ್ ಆಕೈತಲ್ಲ ಆವಾಗ ಅದರದ್ದು ಕೇಸಿಗೆ ಅದರೊಳಗೆ ಅದ್ರ ಕೇಸ್ ಒಳಗಿರೋ ಸ್ಟೇಟ್ಮೆಂಟೇ ಎಕ್ಸಿಕ್ಯೂಟ್ ಆಗೈತೆ. ಫಾರ್ ಎಕ್ಸಾಂಪಲ್ ಸೊ ಹಿಯರ್ ಡೇನ ನಾವು ಇವತ್ತು ಟ್ಯೂಸ್ಡೇ ಅಂದ್ರೆ ಲೈಕ್ ಇಲ್ಲೇ ಡೇ ಪಾಸ್ ಮಾಡೀವಿ, ಕರೆಂಟ್ ರನ್ನಿಂಗ್ ಆಬ್ಜೆಕ್ಟ್ ಇದೆ. ಸೊ ಇವತ್ತು ಮಂಡೇ ಇತ್ತಂದ್ರೆ ಮಂಡೇ ಅಂತ ಪ್ರಿಂಟ್ ಆಕೈತಿ. ಇಲ್ಲಿ ಪಾಸ್ ಮಾಡಿರೋದು ವ್ಯಾಲ್ಯೂ ಇಲ್ಲಿ ಕೊಟ್ಟಿರೋ ಸೀರೀಸ್ ಆಫ್ ವ್ಯಾಲ್ಯೂಗೆ ಮ್ಯಾಚ್ ಆಗಿ ಪ್ರಿಂಟ್ ಆಕೈತಿ. ಸೊ ಇವು ಮೂರು ಅಲ್ಲ ಅಂತಂದ್ರೆ ಅಂದ್ರೆ ಲೈಕ್ ಇನ್ನೂ ಕೇಸ್ ಭಾಳ ಬರಿಬೋದು ನೀವು, ಬಟ್ ಫಾರ್ ಡಿಫಾಲ್ಟ್ ಲಾಸ್ಟಿಗೆ ಡಿಫಾಲ್ಟ್ ಹಾಕಿ ಏನೂ ಇಲ್ಲಪ್ಪ ಅಂತಂದ್ರೆ ಡಿಫಾಲ್ಟ್ ಅನ್ನೋದು ಹಾಕಿ ಅದು ಅಲ್ಲಿ ಕೇಸ್ ಇರೋಂಗಿಲ್ಲ. ಡೈರೆಕ್ಟ್ ಲುಕಿಂಗ್ ಫಾರ್ವರ್ಡ್ ಟು ವೀಕೆಂಡ್ ಇಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ ಅಂದರೆ ಇದು ಪ್ರಿಂಟ್ ಆಗುತ್ತೆ ನಮಗೆ.
ಸೊ ಕಂಡೀಷನ್ ಸಿಂಟ್ಯಾಕ್ಸ್ ಏನಂತಂದ್ರೆ ಫಸ್ಟ್ ಕೇಸ್ ವ್ಯಾಲ್ಯೂ 1 ಪಾಸ್ ಮಾಡಬೇಕು, ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ 1 ಬ್ರೇಕ್, ಕೇಸ್ ವ್ಯಾಲ್ಯೂ 2 ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ಎಕ್ಸ್ ಈಕ್ವಲ್ಸ್ ಟು ವ್ಯಾಲ್ಯೂ 2 ಬ್ರೇಕ್, ಡಿಫಾಲ್ಟ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ಎಕ್ಸ್ ಇಸ್ ಡಿಫರೆಂಟ್. ಆ್ಯಂಡ್ ನೆಕ್ಸ್ಟ್ ಲೂಪಿಂಗ್, ಈಗ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ, ಈಗ ನೆಕ್ಸ್ಟ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅದಕ್ಕೆ ಯೂಸ್ ಮಾಡ್ತೀವಿ. ಕಂಡೀಷನ್ಸ್ ಟ್ರೂ ಇದ್ದಾಗ ಯಾವ್ದು ಪ್ರಿಂಟ್ ಆಗಬೇಕು, ಫಾಲ್ಸ್ ಇದ್ದಾಗ ಯಾವ್ದು ಪ್ರಿಂಟ್ ಆಗಬೇಕು, ಮಲ್ಟಿಪಲ್ಸ್ ಕಂಡೀಷನ್ಸ್ ಇದ್ದಾಗ ಯಾವ್ದು ಪ್ರಿಂಟ್ ಆಗಬೇಕಂತ ನೋಡಿದ್ವಿ. ಈಗ ಲೂಪಿಂಗ್ ನೋಡ್ತೀವಿ. ಸೊ ಎಷ್ಟು ಲೂಪ್ ಆಗ್ಬೇಕು ಅಂದ್ರೆ ಲೈಕ್ ಒಂದು ವರ್ಕ್ ಹೊಳ್ಳ ಬಳ್ಳ ಆಗ್ಬೇಕಂದ್ರೆ ರಿಪೀಟೆಡ್ ಟಾಸ್ಕ್ ಮಾಡೋದಿತ್ತಂದ್ರೆ if the code has to be repeat the task again and again, we use the looping statements. So the definition of loops are used to execute the same block of code again and again, and as long as the certain condition is met. ಸೊ ಯಾವ್ದಾರ ಒಂದು ಕಂಡೀಷನ್ ಮೀಟ್ ಆಗುತ್ತಾನ ಅಂದ್ರೆ ಲೈಕ್ ನಾವೀಗ ಫಾರ್ ಎಕ್ಸಾಂಪಲ್ ಫಾರ್ ಲೂಪ್ದಾಗ ಫಸ್ಟ್ ಇನ್ಷಿಯಲೈಸೇಷನ್ ಮಾಡಿರ್ತೀವಿ, ಅದಾದಮೇಲೆ ಕಂಡೀಷನ್ ಕೊಟ್ಟಿರ್ತೀವಿ, ಅದಾದಮೇಲೆ ಅಪ್ಡೇಟ್ ಕೊಟ್ಟಿರ್ತೀವಿ, ಇನ್ಕ್ರಿಮೆಂಟ್ ಆಗಬೇಕು ಡಿಕ್ರಿಮೆಂಟ್ ಆಗಬೇಕು. ಸೊ ಇನ್ಷಿಯಲೈಸೇಷನ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಕಂಡೀಷನ್ ಅಂದರೆ ಅಲ್ಲಿ ಗಂಡ ಆಗಬೇಕು. ದ ಲೂಪ್ ಸ್ಟಾರ್ಟ್ಸ್ ಫ್ರಮ್ ಇನ್ಷಿಯಲೈಸೇಷನ್ಸ್ ಟು ದ ಕಂಡೀಷನ್ ಮೀಟ್ ಆದಾಗ ಲೂಪ್ ಎಕ್ಸಿಟ್ ಆಗುತ್ತೆ. ಆ್ಯಂಡ್ ವೈಲ್ ಫಾರ್ ದೇರ್ ಆರ್ 3 types of looping statements. It is similar as we studied in the C. ಸೊ ವೈಲ್ ಕಂಡೀಷನ್ ಏನು ಮಾಡತ್ತಾ, ಫಸ್ಟಿಗೆ ಒಂದು ಕಂಡೀಷನ್ ಚೆಕ್ ಮಾಡಿ ಆಮೇಲೆ ಕೋಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್ನ ಚೆಕ್ ಮಾಡುತ್ತೆ. ಅದರದ್ದು ಡೆಫಿನೇಷನ್ ಅಂದ್ರೆ ವೈಲ್ loops through a block of code as long as the specified condition evaluates true. As soon as the condition fails, the loop is stopped. ಸೊ ಈಗ ನಾನು ಇಲ್ಲಿ ಒಂದು ಕಂಡೀಷನ್ ಹಾಕಿ ಅದರದ್ದು ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟೆ ನೋಡ್ರಿ, ಈಗ i ಈಕ್ವಲ್ಸ್ ಟು 0 ಅಂತಂದ್ರೆ ಒಂದು ವೇರಿಯೇಬಲ್ಗೆ ಒಂದು ವ್ಯಾಲ್ಯೂ ಅಸೈನ್ ಮಾಡೀನಿ. ಈಗ i ಲೆಸ್ ದೆನ್ 5 ಇರೋ ತನಕ ನನಗೆ i ಒಳಗೆ ಪಾಸ್ ಆಗಿರೋ ನಂಬರ್ಸ್ ಪ್ರಿಂಟ್ ಆಗಬೇಕು, ಆಮೇಲೆ i++ ಆಗಬೇಕು. ಎವ್ರಿ ಟೈಮ್ ಅದು ಆ್ಯಡ್ ಹಾಕೊಂತ ಹೋಗ್ಬೇಕು. ಅಂದರೆ 0 1 2 3 4 ಆದಮೇಲೆ 5 ಇಲ್ಲಿ ಬಂದಾಗ ಇಲ್ಲೇ ಕಂಡೀಷನ್ ಫೇಲ್ ಆಯ್ತು. 5 ಇಸ್ ನಾಟ್ ಲೆಸ್ ದೆನ್ 5. ಸೊ ಕಂಡೀಷನ್ ಫೇಲ್ ಆಗಿ ಇಲ್ಲಿಗೆ ಸ್ಟಾಪ್ ಆಯ್ತು ಫಾರ್ ಲೂಪ್, ಇದು ಪ್ರಿಂಟ್ ಆಗಿರುತ್ತೆ. ಸೊ ದಿಸ್ ಈಸ್ ಹೌ ವೈಲ್ ಲೂಪ್ ವರ್ಕ್ಸ್. ಬಟ್ ಡೂ ವೈಲ್ ಲೂಪ್ ಹಂಗಲ್ಲ. ವೈಲ್ ಲೂಪ್ದಾಗ ಕಂಡೀಷನ್ ಫಸ್ಟ್ ಚೆಕ್ ಆಗುತ್ತೆ, ಆಮೇಲೆ ಕೋಡ್ಸ್ ಎಕ್ಸಿಕ್ಯೂಟ್ ಆಗ್ತಾವೆ. ಡೂ ವೈಲ್ ಒಳಗೆ ಹಂಗಲ್ಲ, ಅಟ್ಲೀಸ್ಟ್ ಒಂದು ಕೋಡ್ ಪ್ರಿಂಟ್ ಆಗಿ ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಅದರ ಡೆಫಿನೇಷನ್ ಅಂದರೆ ದ ಡೂ ವೈಲ್ ಲೂಪ್ ಈಸ್ ವೆರಿ ಸಿಮಿಲರ್ ಟು ವೈಲ್ ಲೂಪ್. ದ ಓನ್ಲಿ ಡಿಫ್ರೆನ್ಸ್ ಇಸ್ ದಟ್ ಇನ್ ಡೂ ವೈಲ್ ಲೂಪ್ the block of code gets executed once even before checking the conditions. So the syntax is do block of code to be executed while condition. Example, let i equals to 0, do console.log iteration $i. ಇದು ಟೆಂಪ್ಲೇಟ್ ಲಿಟ್ರಲ್ಸ್ ಬ್ಯಾಕ್ ಟಿಕ್ಸ್ ಅದ. ಅದಾದಮೇಲೆ ಹೊಳ್ಳಿ i++ ವೈಲ್ i is less than 5. ಸೊ ಸೇಮ್ ಕಂಡೀಷನ್ಸ್ ಅಲ್ಲೇನು ಅಪ್ಲೈ ಮಾಡಿದ್ವಿ, ಇಲ್ಲೂ ಅದು ಅಪ್ಲೈ ಮಾಡೀವಿ. ಆ್ಯಂಡ್ ಇಲ್ಲಿ ಲಿಟ್ರೇಷನ್ 1 ಸ್ಟಾರ್ಟ್ ಆಗ್ಯದ 1 2 3 4 5. ಸೊ ಹಿಯರ್ ವಿ ಹ್ಯಾವ್ ಪ್ರಿಂಟೆಡ್ ಲೈಕ್ ದಿಸ್. ಆ್ಯಕ್ಚುಲಿ ಅದು 4 ಮಟ್ಟ ಅಷ್ಟೇ ಬರಬೇಕು, ಬಿಕಾಸ್ ನಾವು i ಲೆಸ್ ದೆನ್ 5 ಅಂತ ಮೆನ್ಷನ್ ಮಾಡೇವಲ್ಲ. ನೋ, ಅದು ಕಂಡೀಷನ್ ಆಮೇಲೆ ಚೆಕ್ ಮಾಡತ್ತಲ್ಲ, ಸೊ 5 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಫಾರ್ ಲೂಪ್. The parameters of the loop statement have the following meanings. ಆ್ಯಸ್ ನಾ ಹೇಳಿದ್ದೆ ಅಲ್ಲ ನೋಡ, ಇನಿಷಿಯಲೈಸೇಷನ್, ಕಂಡೀಷನ್, ಇನ್ಕ್ರಿಮೆಂಟ್ ಇದಿಷ್ಟು ಬರಿಬೇಕಂತೇನಿಲ್ಲ. ಇದು ಸಿಂಟ್ಯಾಕ್ಸ್ ಅರ್ಥ ಮಾಡ್ಕೊಂಬಿಡ್ರಿ. ಇನಿಷಿಯಲೈಸೇಷನ್ ಅಂದ್ರೆ ಲೂಪ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಕಂಡೀಷನ್ ಅಂದರೆ ಎಲ್ಲಿಗೆ ಎಂಡ್ ಆಗಬೇಕು, ಇನ್ಕ್ರಿಮೆಂಟ್ ಅಲ್ಲ ಇದು ಅಪ್ಡೇಟ್ ಅಂತ ಬರ್ಕೋರಿ. ಸೊ ನಮಗೆ ಕೋಡ್ದಾಗ ಇನ್ಕ್ರಿಮೆಂಟ್ ಆಗಬೇಕಂದ್ರೆ ಇನ್ಕ್ರಿಮೆಂಟ್ ಆಗುತ್ತೆ, ಡಿಕ್ರಿಮೆಂಟ್ ಆಗ್ಬೇಕಂದ್ರೆ ಡಿಕ್ರಿಮೆಂಟ್ ಆಗುತ್ತೆ. ಸೊ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಅದು ಎರಡೂ ಬರೆಯೋ ಬದಲಿ ಅಪ್ಡೇಟ್ ಅಂತಂದು ಬರೆದ್ರೆ ಬೆಟರ್. ಸೊ ಇನ್ಷಿಯಲೈಸೇಷನ್ ಅಂದ್ರೆ ಇಟ್ ಈಸ್ ಯೂಸ್ ಟು ಇನ್ಷಿಯಲೈಸ್ ದ ಕೌಂಟರ್ ವೇರಿಯಬಲ್ ಆ್ಯಂಡ್ ಎವ್ಯಾಲ್ಯೂಯೇಟ್ ಅನ್ಕಂಡೀಷನಲಿ ಬಿಫೋರ್ ದ ಫಸ್ಟ್ ಎಕ್ಸಿಕ್ಯೂಷನ್ ಆಫ್ ದ ಬಾಡಿ ಆಫ್ ದ ಲೂಪ್. ಸೊ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಕಂಡೀಷನ್, ಇಟ್ ಈಸ್ ಎವ್ಯಾಲ್ಯೂಯೇಟೆಡ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಇಟ್ರೇಷನ್. ಅಂದರೆ ಲೈಕ್ ಎವ್ರಿ ಇಟ್ರೇಷನ್ ಅಂದರೆ ಲೂಪ್ ಅಂದಂಗೆ. ಸೊ ಎವ್ರಿ ಇಟರೇಷನ್ನ ಆಗೋ ಮುಂದೆ ಅದು ಚೆಕ್ ಮಾಡುತ್ತೆ. ಇಫ್ ಇಟ್ಸ್ evaluates to true, the loop statements execute. If it evaluates the false, the execution of the loop ends. ಸೊ ಟ್ರೂ ಇರುತ್ತಾನ ಕಂಡೀಷನ್ ಟ್ರೂ ಇರುತ್ತಾನ ಇಟ್ರೇಷನ್ ನಡೀತಿರುತ್ತೆ. ಕಂಡೀಷನ್ ಫಾಲ್ಸ್ ಆದಾಗ ಇಟ್ರೇಷನ್ ಸ್ಟಾಪ್ ಆಗುತ್ತೆ. ಆಮೇಲೆ ಇನ್ಕ್ರಿಮೆಂಟ್ ಅಂದರೆ ಇಟ್ ಅಪ್ಡೇಟ್ಸ್ ದ ಲೂಪ್ ಕೌಂಟರ್ ವಿತ್ ಅ ನ್ಯೂ ವ್ಯಾಲ್ಯೂ ಈಚ್ ಟೈಮ್ ದ ಲೂಪ್ ರನ್ಸ್. ಸೊ ಎವ್ರಿ ಟೈಮ್ ಲೂಪ್ ರನ್ ಆಗುವಾಗ ಇಲ್ಲಿ ಅಪ್ಡೇಟ್ ಇರೋದು ಅದೇ ಇನ್ಕ್ರಿಮೆಂಟ್ ಇರುತ್ತೋ ಡಿಕ್ರಿಮೆಂಟ್ ಇರುತ್ತೋ ಅದೇನು ಮಾಡುತ್ತೆ, ನ್ಯೂ ವ್ಯಾಲ್ಯೂನ ಲೂಪ್ ಕೌಂಟರ್ಗೆ ಆ್ಯಡ್ ಮಾಡ್ಕೊತ ಹೋಗ್ತೈತಿ. ಇದು ಸಿಂಟ್ಯಾಕ್ಸ್. ಇದು ಎಕ್ಸಾಂಪಲ್ ಫಾರ್ ದೇ ಇನ್ಷಿಯಲೈಸೇಷನ್ ಏನು ಮಾಡ್ಯಾರ, ಐಗೆ 0 ವ್ಯಾಲ್ಯೂ ಹಾಕ್ಯಾರ, ಇದು ಇನ್ಷಿಯಲೈಸೇಷನ್ ಕೊಟ್ಟಾರ. ಸೊ 0 ಸ್ಟಾರ್ಟ್ ಆಗಬೇಕು, ಎಲ್ಲಿ ಗಂಡ ಆಗಬೇಕಂದ್ರೆ 10 ಒಳಗೆ ಗಂಡ ಆಗಬೇಕು. ಆಮೇಲೆ ಇದು ಅಪ್ಡೇಟ್ ಕೊಟ್ರ ಇನ್ಕ್ರಿಮೆಂಟ್. ಇಲ್ಲಿ ಒಳಗೆ ಏನು ಮಾಡ್ಯಾರ, i ಮಾಡ್ಯುಲಸ್ ಆಫ್ 2 = 0 ಅಂತಂದ್ರೆ ಈವನ್ ನಂಬರ್ಸ್ ಕಂಡೀಷನ್ ಇದೆ. ಸೊ ಯಾವುದು i ಮಾಡ್ಯುಲಸ್ ಆಫ್ 2 = 0 ಇತ್ತು ಅಂದ್ರೆ ಈವನ್ ನಂಬರ್ ಇದ್ರೆ ಈವನ್ ಅಂತ ಪ್ರಿಂಟ್ ಆಗಬೇಕು, ಆಡ್ ನಂಬರ್ ಇದ್ರೆ ಆಡ್ ಅಂತ ಪ್ರಿಂಟ್ ಆಗಬೇಕು, ಅದು ಲೆಸ್ ದೆನ್ 10 ಒಳಗಿರಬೇಕು. ಸೊ 0 is 1, 1 is odd, 2 is 1, 3 is odd, 4 is 1. ಸೊ 9 ಮಟ್ಟ ಆಗುತ್ತೆ.